ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತ ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ. ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. ಬಗ್ಗೆ ಕೂಡ ಒಂದಿಷ್ಟು ಖಂಡನೆಗಳು ವ್ಯಕ್ತ ಆಗ್ತಿದ್ದಾವೆ. ನೀವು ಇದನ್ನು ಹೇಗೆ ನೋಡ್ತೀವಿ? ಸಿ ಟಿ ರವಿಯವರ ಹೇಳಿಕೆಗಳ ಬಗ್ಗೆ ಮತ್ತು ಅವರ ಬಂಧನ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಚರ್ಚೆ ಆಗಿದೆ. ಸಿ ಟಿ ರವಿ ಮೊದಲು ನಾನು ಭಾಳ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ, ಒಂದು ಸಂಘಟನೆಯನ್ನು ಮತ್ತು ಶಿಸ್ತುಬದ್ಧವಾಗಿ ಸಂಘಟನೆಯಲ್ಲಿ ತಮ್ಮನ್ನೇ ತೋರಿಸಿದಂಥ ವ್ಯಕ್ತಿ ಸಿ ಟಿ ರವಿಯವರು. ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಆ ರೀತಿಯಲ್ಲಿ ನಡ್ಕೊಳ್ಳೋಂಥ ವ್ಯಕ್ತಿ ಸಿ ಟಿ ರವಿಯವರು. ಮತ್ತು ಯಾವುದೇ ಒಂದು ವಿಚಾರವಾಗಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ. ಇನ್ನು ವಿಧಾನ ಪರಿಷತ್ನಲ್ಲಿ ಏನೋ ಕಲಾಪದಲ್ಲಿ ಏನೋ ಕೆಲವೊಂದು ಶಬ್ದಗಳ ಪ್ರಯೋಗ ಆಯಿತು, ಅದನ್ನು ಅವರು ತಕ್ಷಣ ಡಿನೈ ಮಾಡಿದ್ದಾರೆ. ಆ ರೀತಿ ನಾನು ಹೇಳಿಲ್ಲ ಅನ್ನುವಂಥದ್ದು. ಅಷ್ಟಾದ ಮೇಲೂ ಸಹಿತ ಮತ್ತೊಂದು ಕಡೆ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದಮೇಲೆ ಎಟ್ಲೀಸ್ಟು ಅದು ಹೇಳಿಕೆ ಅವರು ಮಾಡಿದವರು ಇಲ್ಲೋ, ಯಾವ ರೀತಿ ಹೇಳಿದರು, ಇದೆಲ್ಲೋ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ. ಈಗ ಯಾವುದೋ ಒಂದು ಕಂಪ್ಲೇಂಟ್ ಬಂದಾಗ FIR ನ್ಯಾಚುರಲಿ FIR ಫೈಲ್ ಮಾಡ್ತಾರೆ. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಫೈಲ್ ಮಾಡ್ತಾರೆ. ಫೈಲ್ ಆದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ಇರುವಂಥ ವಿಚಾರಗಳ ಬಗ್ಗೆ, ಸತ್ಯಾಸತ್ಯದ ಬಗ್ಗೆ ಒಂದಿಷ್ಟು ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಈಗ ಆಡಿಯೋ ವಿಡಿಯೋ ಬಗ್ಗೆ ಅದನ್ನು ಒಂದು ಎಕ್ಸ್ಪರ್ಟ್ ಇದರಿಂದ ರಿಪೋರ್ಟ್ ತೊಗೋಬೇಕು. ಅದು ಯಾವುದೂ ತೊಗೊಳ್ಳಾರ್ದೇ ಕೇವಲ ಒಬ್ಬರು ಮಂತ್ರಿಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಧಾರ ಮೇಲೆ FIR ಫೈಲ್ ಮಾಡಿ ತಕ್ಷಣವೇ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಏನಿದೆಯಲ್ಲ, ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಇದನ್ನು ಒಂದು ಮಹಾನಗರ ಪಾಲಿಕೆಯಲ್ಲಿ ಒಂದು ಚರ್ಚಾಕೂಟದಲ್ಲಿ ಅದೇನೋ ಒಂದು ಅವ್ರದ್ದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಠರಾವ್ ಮಾಡ್ತಾರೆ ಮಾನ್ಯ ಶಾಸಕರಿಗೆ ಇದ್ಯಾವುದಾದ್ರೂ ರೈಟ್ಸ್ ಇದೆಯಾ, ಇದನ್ನ ಅವ್ರಿಗೆ ಮಾಡೋಕ್ಕೆ ಯಾವುದೇ ರೀತಿಯಿಂದ ಅಲ್ಲಿ ಒಂದು ಪ್ರಸ್ತಾಪ ಮಾಡೋಕ್ಕೆ ಅವ್ರಿಗೆ ಯಾವುದೇ ಥರದ ಅವಕಾಶ ಇರೋದಿಲ್ಲ. ಇವರು ಇನ್ವೈಟಿ ಅಂತ ಹೇಳಿ ಇಲ್ದಿದ್ರೆ ಅವರು ಏನು ಸಂಭಾಜಿ ಪಾಟೀಲ್ ಹಾಗೂ ನಗರ ಸೇವಕರು ಆಗಿದ್ರು ಹಾಗೂ ಶಾಸಕರು ಆಗಿದ್ರು, ಅವ್ರು ಬಂದು ಯಾವುದಾದ್ರೂ ಇದ್ದರೆ ಅಭಿವೃದ್ಧಿಗಾಗಿ ಅದನ್ನು ಪ್ರಸ್ತಾಪವನ್ನು ಮಂಡನೆ ಮಾಡಬೇಕು. ಆದರೆ ಇವರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತರಾಗಿ ಆಗದೇ ಇದ್ರ ಕಾರಣ ಇವರು ಅದನ್ನು ಮಾಡೋಕ್ಕೆ ಯಾವುದೇ ಥರ ಅವ್ರಿಗೆ ರೈಟ್ಸ್ ಇಲ್ಲ ಅಂತ ತಿಳ್ಕೊಂಡು ನನಗೆ ಕಾನೂನು ಪ್ರಕಾರ ಅನಿಸುತ್ತೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾನ್ಯ ದಕ್ಷಿಣದ ಶಾಸಕರು ಇವತ್ತಿನ ದಿವಸ ಅಲ್ಲಿ ಅದನ್ನು ನಾನು ರಸ್ತೆ ಖುಲ್ಲಾ ಮಾಡಿಸ್ತೀನಿ, ಎಲ್ಲ ಜನ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಕೂಡ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ. ಯಾಕಂದರೆ ಆ ರೀತಿ ಅದನ್ನು ಮಾಡೋಕ್ಕಾಗಂಗಿಲ್ಲ. ಅಲ್ಲಿ ಈಗಾಗಲೇ ನಾನು ಅಜಿತ್ ಗರ್ಗಟ್ಟಿ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಅಲ್ಲಿ ವಿಭೂತಿ ಮಠದವರು ಅವರಿಗೆಲ್ಲ ಮಾತಾಡ್ತಿದ್ರೆ ನಾವು ಯಾರು ಅದಕ್ಕೆ ಸಾಥ್ ಕೊಟ್ಟಿಲ್ಲ ಅಂತ ಕೂಡ ಹೇಳಿದರು. ಹಾಗಾಗಿ ಇದನ್ನು ಈ ರೀತಿ ಒಂದು ಸುಳ್ಳು ಪ್ರಸ್ತಾಪವನ್ನು ಮಂಡನೆ ಮಾಡೋದು ಕೂಡ ತಪ್ಪಂತ ಅನಿಸುತ್ತೆ. ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತರಾದಂತಹ ಏನು ಮಹಾನಗರ ಪಾಲಿಕೆಯ ಸದಸ್ಯರು ಮಾತ್ರ ಈ ಒಂದು ಪ್ರಸ್ತಾಪವನ್ನು ಮಂಡಿಸ್ಬೇಕಂತ ತಿಳ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಇಲ್ದಿದ್ರೆ ಇದೇ ರೀತಿ ಸುಮಾರು ಈಗಾಗಲೇ ಅಧಿಕಾರದ ದುರುಪಯೋಗ ಮಾಡಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಇಂಥ ಕಾರ್ಯಗಳು ನಡೆದೋಗಿದ್ದಾವೆ. ಹಾಗಾಗಿ ಇನ್ನು ಮುಂದೆ ನಾವೊಂದು ಸೆಕ್ಷನ್ 99 ಪ್ರಕಾರ, KMC ಸೆಕ್ಷನ್ 99 ಪ್ರಕಾರ ಆ ಮಹಾನಗರ ಬೆಳಗಾವಿಯಲ್ಲಿರುವ ಬ್ಯಾಂಕ್ ಆಫ್ ಇಂಡಿಯಾ ಸರ್ಕಲ್ದಿಂದ ಹಿಡ್ಕೊಂಡು ಹಳೆ PB ರಸ್ತೆವರೆಗೆ ಏನೊಂದು ರಸ್ತೆ ಇದೆ, ಆ ರಸ್ತೆಯನ್ನು ಆ್ಯಸ್ ಪರ್ ದ ಓಲ್ಡ್ CDP ಮ್ಯಾಪ್ ಪ್ರಕಾರ ಅಂತ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ ಪ್ರಕಾರ ಆ ರೋಡನ್ನು ಪುನರ್ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಏನು ಪ್ರೊಸೀಜರ್ ಪ್ರಕಾರ ಲ್ಯಾಂಡ್ ಅಕ್ವಿಜಿಷನ್ ಮಾಡಿಕೊಂಡು ಯಾರ್ಯಾರ್ದಲ್ಲೆಲ್ಲ ಜಗಳ ಬರ್ತೋ ಆ ಜಗಳದಲ್ಲಿ ಅವ್ರಿಗೆ ಅನುದಾನವನ್ನು ಕೊಟ್ಟು
ಅದನ್ನು ಪುನರ್ ಪ್ರಾರಂಭ ಮಾಡಬೇಕು. ಉತ್ತರ ದಿಕ್ಕಿಗೆ ಈಗಾಗಲೇ ಕಾರ್ಪೊರೇಷನ್ ಅಂತಾನೆ ಲ್ಯಾಂಡ್ ಇದೆ, ಶಿವಶಕ್ತಿ ಪಕ್ಕದಲ್ಲಿರೋದು ಕಾರ್ಪೊರೇಷನ್ ಅಂತಾನೆ ಲ್ಯಾಂಡ್ ಇರೋದ ಕಾರಣ ಆ ರೋಡನ್ನು ಓಪನ್ ಮಾಡ್ಬೋದು. ಅದಕ್ಕಾಗಿ ಅದನ್ನು ಮಾಡೋದಕ್ಕಾಗಿ ನಾವೊಂದು ಮನವಿಯನ್ನು ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಾದಂತಹ ಹಾಗೂ ಪಿಡಬ್ಲ್ಯೂಡಿ ಮಂತ್ರಿಗಳಾದಂಥ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಹಾಗೂ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಈ ಒಂದು ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಯಾಕಂತಂದ್ರೆ ಇವಾಗಲೇ ಕೆಲ ಜನ ಬಂದು ಸಂಘಟನೆದವರು ಕೆಲ ಜನಗಳು ಕೂಡ ಬಂದು ಆ ಕಡೆ ಸಿಟಿಸನ್ಸ್ ಆ ಸ್ಥಳದಲ್ಲಿರುವಂಥ ಜನರು ಬಂದು ಅದು ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಹೇಳಿದಾಗ ನಾವೊಂದು ಇವತ್ತಿನ ದಿವಸ ಚರ್ಚೆ ಮಾಡಿ ನಾವು ಆ್ಯಸ್ ಪರ್ ದ CDP ಮ್ಯಾಪ್ ಆ ಪ್ರಕಾರದ ರೋಡ್ ಮಾಡ್ಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಈಗಾಗಲೇ ಮಾನ್ಯ ಮಂತ್ರಿಗಳಿಗೆ ಇವರಿಗೆ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿಗಳಿಗೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು. ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ, ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಡೆ ವಂದನೆಗಳು.